ಡಿನ್ನರ್ ಪಾರ್ಟಿಗೆ ಡಿಕೆ ಕೌಂಟರ್ ಪಾರ್ಟಿ, ಸದ್ಯದಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್. ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಾಂಬ್. ಐವತ್ತಕ್ಕೂ ಹೆಚ್ಚು ಅನ್ನದಾತರ ಆಸ್ತಿ ವಕ್ಫ್ ಪಾಲು. ಇಂದು ಶ್ರೀರಂಗಪಟ್ಟಣ ಸಂಪೂರ್ಣ ಬಂದ್. ರೈತ ಸಂಘಟನೆಗಳಿಂದ ಪ್ರತಿಭಟನೆಗೆ ಪ್ಲಾನ್. ವಿಜಯ ಹಜಾರೆ ಕ್ರಿಕೆಟ್ ಟ್ರೋಫಿ ಗೆದ್ದ ಕರ್ನಾಟಕ ತಂಡದ ಆಟಗಾರರಿಗೆ ಅದ್ಧೂರಿ ಸ್ವಾಗತ. ಕ್ರಿಕೆಟ್ ಅಸೋಸಿಯೇಷನ್ನಿಂದ ಭರ್ಜರಿ ಸಂಭ್ರಮ. ಬೈಡನ್ಗೆ ಬಾಯ್ ಬಾಯ್, ಟ್ರಂಪ್ಗೆ ಹಾಯ್ ಹಾಯ್. 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ಗೆ ಪಟ್ಟಾಭಿಷೇಕ. ಇಂದಿನಿಂದ ಟ್ರಂಪ್ ದರ್ಬಾರ್ ಶುರು. ಇನ್ನು ಕುಂಭಮೇಳಕ್ಕೆ ಸುನಾಮಿ ರೀತಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ದೇಶ ವಿದೇಶದಿಂದ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ದು ಪ್ರಯಾಗ್ರಾಜ್ನಲ್ಲಿ ಭಕ್ತಿ ಭಾವದ ಮಹಾಸಂಗಮ ಮೇಳೈಸಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇವಭೂಮಿಯ ಈ ಮಹಾ ಕುಂಭಮೇಳಕ್ಕೆ ಪ್ರತಿದಿನವೂ ಕೂಡ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರ ಸಾಗರವೇ ಹರಿದು ಬರ್ತಾ ಇದೆ. ಯೋಗಿ ನಾಡಲ್ಲಿ ಹಿಂದೂಗಳ ಸುನಾಮಿ. ದೇಶ ವಿದೇಶದಿಂದ ಭಕ್ತರ ಆಗಮನ. ಸುನಾಮಿ, ಹಿಂದೂಗಳ ಸುನಾಮಿ. ಎಲ್ಲಿ ನೋಡಿದ್ರೂ ಸಹಸ್ರಾರು ಭಕ್ತರು. ಅದು ಕೂಡ ಇಂದು ಭಾನುವಾರ. ದೇಶ ವಿದೇಶದಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಮಹಾಕುಂಭಮೇಳ ಕಣ್ತುಂಬಿಕೊಳ್ಳಲು ಆಗಮಿಸಿದ್ರು. ಸೂರ್ಯ ಹುಟ್ಟೋಕ್ಕೂ ಮುಂಚೆಯೇ ಸಾಗರದಂತೆ ಪ್ರಯಾಗ್ರಾಜ್ಗೆ ಜನರು ಆಗಮಿಸಿದ್ರು. ಹಾದಿಯುದ್ದಕ್ಕೂ ಆವರಿಸಿದ ದಟ್ಟವಾದ ಮಂಜಿನಲ್ಲಿ ತರಗುಟ್ಟುವ ಚಳಿಯಲ್ಲಿ ಭಕ್ತರು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಪವಿತ್ರ ಸ್ನಾನ ಮಾಡಿ ಪುನೀತರಾದ್ರು. ಪ್ರತಿದಿನವೂ ಕೂಡ 1.5 ಕೋಟಿಯಷ್ಟು ಜನ ಇಲ್ಲಿ ಪಾವಿತ್ರ್ಯ ಸ್ನಾನವನ್ನು ಮಾಡ್ತಾ ಇದ್ರೆ, ಇವತ್ತು ಬಹುಶಃ ಒಂದು 2.5-3 ಕೋಟಿಯಷ್ಟು ಜನ ಪಾವಿತ್ರ್ಯ ಸ್ನಾನವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಜನಸಾಗರವನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ನೋಡಿ. ಕುಂಭಮೇಳದಲ್ಲಿ ಸ್ಟ್ಯಾಂಡಿಂಗ್ ಬಾಬಾ. 10 ವರ್ಷದಿಂದ ಕೂತಿಲ್ಲ ಈ ನಾಗಸಾಧು. ಈ ರೀತಿ ನಿಂತ್ಕೊಂಡು ನವಿಲುಗರಿ ಹಿಡಿದಿರೋ ಈ ಬಾಬಾರ ಹೆಸರು ಶ್ರೀ ಪಂಚದರ್ಶನಂ ಅಂತ. ಇವರು ಉತ್ತರಾಖಂಡ ರಾಜ್ಯದಿಂದ ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಬರೋಬ್ಬರಿ 10 ವರ್ಷದಿಂದ ಲೋಕ ಕಲ್ಯಾಣಕ್ಕಾಗಿ ನಿಂತ್ಕೊಂಡೇ ಇದ್ದಾರೆ. आप किधर से आए बाबा? श्री पंचदशनाम जूना अखाड़ा। हम उत्तराखंड से, पहाड़ों से आए, हिमालय। ये क्या है बाबा? आप क्यों नींद करता, क्यों